ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೇನೆ ಬಿಸಿಬೇಳೆ ಬಾತು. ಬಿಸಿಬೇಳೆ ಬಾತು ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನಾನು ಮಾಡುವ ರೀತಿ ನೋಡಿ, 1 ಲೋಟ ಅಥವಾ 1 ಕಪ್ಪು ಅಕ್ಕಿ ತೊಗೊಂಡ್ರೆ 3/4 ಕಪ್ಪು ಅಥವಾ 3/4 ಲೋಟ ತೊಗರಿಬೇಳೆನ ತೊಗೋಬೇಕಾಗತ್ತೆ. ಫಸ್ಟಿಗೆ 1 ಕಪ್ಪು ನಾನು ಅಕ್ಕಿ ತೊಗೊಂಡು ಅದನ್ನು ತೊಳೆದ್ಬಿಟ್ಟು ಅದಕ್ಕೆ 4 ಕಪ್ಪು ಅಷ್ಟು ನೀರು ಹಾಕ್ತಾ ಇದ್ದೀನಿ. ಅದರೊಳಗೆ ಕಟ್ ಮಾಡಿರುವಂಥ ಕ್ಯಾರೆಟು, ಬೀನ್ಸು, ಕಾಲಿಫ್ಲವರು, ಗ್ರೀನ್ ಪೀಸು, ಬೇಕಾದರೆ ಆಲೂಗಡ್ಡೆ ಎಲ್ಲ ಹಾಕೋಬಹುದು. ನೀವು ಕ್ಯಾಬೇಜ್ ಕೂಡ ಹಾಕೋಬಹುದು. ನಾನು ತೊಗರಿಬೇಳೆ ಇದರೊಳಗೇ ಹಾಕ್ತಾ ಇಲ್ಲ, ಬೇರೆ ಗ್ಲಾಸಲ್ಲಿ ಹಾಕ್ತಾ ಇದ್ದೀನಿ. ಕಟ್ ಮಾಡಿರೋಂಥ ಟೊಮೆಟೊ ನೀವು ಅದರಲ್ಲೇ ಕೂಡ ಹಾಕ್ಬೋದು. ಹಾಕೋದ್ರಿಂದ ಏನಾಗುತ್ತೆ, ಲೋಳೆ ಥರ ಆಗುತ್ತೆ, ಚೆನ್ನಾಗಿ ಅನಿಸಲ್ಲ. ನಮ್ಮ ಮನೇಲಿ ಸ್ವಲ್ಪ ಇಷ್ಟಪಡಲ್ಲ ಆ ರೀತಿ. ನೀವು ಬೇರೆ ಯಾವುದಾದ್ರೂ ಒಂದು ಬಾಕ್ಸಲ್ಲೇ ಹಾಕೋಬಹುದು. ಅದರೊಳಗೆ ನೀರು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 3 ವಿಸಿಲ್ ಕೊಟ್ಟು ತಣ್ಣಗಾಗ್ಲಿಕ್ಕೆ ಬಿಡಿ. ಒಗ್ಗರಣೆಗೆ ಬೇಕಾಗುವಂಥ ಸಾಮಗ್ರಿ: ಶುಂಠಿ, ಬೆಳ್ಳುಳ್ಳಿ, ಅದರೊಳಗೆ ಸ್ವಲ್ಪ ಚಕ್ಕೆ, ಲವಂಗ, 1 ಪೆಪ್ಪರ್ ಹಾಕಿದ್ದೀನಿ, ಹುಣಸೆಹಣ್ಣು ರಸ, ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ, ಉಪ್ಪು, ಇಂಗು, ಅಚ್ಕಾರ ಪೌಡರು, ಕಟ್ ಮಾಡಿರುವಂಥ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕರಿಬೇವು ಮತ್ತು ಬಿಸಿಬೇಳೆ ಬಾತ್ ಪೌಡರು. ನಾನು ಕ್ಯಾಪ್ಸಿಕಮ್ನ ಸಪ್ರೇಟಾಗಿ ಫ್ರೈ ಮಾಡಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ ಸೈಡಿಗೆ ಇಡ್ತಾ ಇದ್ದೀನಿ. ಒಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಳ್ಳಿ. ಕುಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ತುಂಬ ಹೆಲ್ದಿಯಾಗೂ ಇರುತ್ತೆ. ಬೆಳಗ್ಗೆ ನಾವು ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡ್ರೆ ಬೇಗ ಹಸಿವು ಆಗಲ್ಲ, ಹೆಲ್ದಿ ಕೂಡ. ಇಂಗು ಹಾಕ್ಕೊಳ್ಳಿ. ಒಣ ಕೊಬ್ಬರಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಒಣ ಕೊಬ್ಬರಿ ಇದು ಕಟ್ ಮಾಡಿ ಹಾಕ್ಬೋದು, ಸಣ್ಣಗೆ ಸ್ಲೈಸು, ಅದು ಕೂಡ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ಬಂದರೆ. ಅಚ್ಕಾರ ಪೌಡರು, ಬಿಸಿಬೇಳೆ ಬಾತ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ನಾವು ಅನ್ನ ಬೇಳೆ ಎಲ್ಲ ಕುದಿಸಿದ್ವಲ್ಲ, ಅದು ಬೇಳೆ ಹಾಕ್ತೀನಿ. ಅದರೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಬೆಂದಿದೆ ಬೇಳೆ. ಕುದಿಸಿರುವಂಥ ಟೊಮೆಟೊನು ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಹುಣಸೆಹಣ್ಣು ರಸ ನೀವು ನೋಡ್ಕೊಂಡು ಹಾಕಿ. ಹುಣಸೆಹಣ್ಣು ರಸ ಹುಳಿ ಬೇಕು ಇತ್ತು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪೌಡರು, ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, ತರಕಾರಿ ಮತ್ತು ಅನ್ನ ಬೇಯಿಸಿದ್ವಲ್ಲ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಅನ್ನದಲ್ಲಿ ಹಾಕಿದ್ವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ನಾನು ಕಟ್ ಮಾಡಿರುವಂಥ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಬಿಸಿ ಬಿಸಿಯಾಗಿಲೇ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆಗಲೇ ಫ್ರೈ ಮಾಡಿರುವಂಥ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಸ್ವಲ್ಪ ಗೋಡಂಬಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಇದಕ್ಕೆ ಖಾರ ಬೂಂದಿನ ರೆಡಿ ಮಾಡ್ಕೊಂಡಿದ್ದೀನಿ. ಖಾರ ಬೂಂದಿ ವಿಡಿಯೋನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬಿಸಿಬೇಳೆ ಬಾತು ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.